ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸೆಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಬಿಹಾರದ ನಂತರ ಜಾರ್ಖಂಡ್ ಅಲ್ಲಿ ಇಂಡಿ ಮೈತ್ರಿಕೂಟ ಛಿದ್ರ ಆಗಿದೆ. ಕೆಲವೇ ದಿನಗಳ ಹಿಂದೆ ಬಿಹಾರದಲ್ಲಿ ಕಮಲ ಅರಳಿತು. ಈಗ ಜಾರ್ಖಂಡ್ ಅಲ್ಲಿ ಕೂಡ ಅದೇ ರೀತಿ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹೇಮಂತ್ ಸೊರೇನ್ ನನ್ನ ಇಡಿ ಅರೆಸ್ಟ್ ಮಾಡೋಕ್ಕೂ ಮುಂಚೆ ರಾಜ್ಯಪಾಲರ ಹತ್ರ ಭೇಟಿ ಕೊಟ್ಟು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇಡಿ ಅರೆಸ್ಟ್ ಮಾಡಿದ ನಂತರ ಎಲ್ಲಾ ಕಡೆಯಲ್ಲೂ ಕೂಡ ಎಕ್ಸ್-ಸಿಎಂ ಅಂತ ಉಲ್ಲೇಖ ಆಗಿದೆ. ಈಗ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜಾರ್ಖಂಡ್ ನಲ್ಲಿ 13 ಶಾಸಕರು ನಾಪತ್ತೆ ಆಗಿದ್ದಾರೆ. ಆ 13 ಶಾಸಕರು ಎಲ್ಲೋಗಿದ್ದಾರೆ, ಏನಾದ್ರು, ಜಾರ್ಖಂಡ್ನ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಲೀಡರ್ ಜಾರ್ಖಂಡ್ಗೆ ಎಂಟ್ರಿ ಕೊಟ್ಟಿದ್ದು ಯಾಕೆ, ಇಂತಹ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಜಾರ್ಖಂಡ್ನ ಒಟ್ಟು ವಿಧಾನಸಭಾ ಕ್ಷೇತ್ರ 81. ಅದರಲ್ಲಿ ಒಂದು ಸ್ಥಾನ ಈಗ ಇಲ್ಲ, ಯಾಕಂದ್ರೆ ಹೇಮಂತ್ ಸೊರೇನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಈಗ 80 ಕ್ಷೇತ್ರ. ಹೇಮಂತ್ ಸೊರೇನ್ ಹೆಂಡತಿಯನ್ನ ಸಿಎಂ ಮಾಡಬೇಕು ಅಂತ ತುಂಬಾನೇ ಟ್ರೈ ಮಾಡಿದ್ರು. ಆದ್ರೆ ಕೊನೆಯಲ್ಲಿ ಚಂಪೈ ಸೊರೇನ್ ಜಾರ್ಖಂಡ್ನ ನೂತನ ಸಿಎಂ ಆಗ್ತಾರೆ. ಈಗ ಅಲ್ಲಿ ವಿರೋಧ ಪಕ್ಷ NDA ಅವಿಶ್ವಾಸ ಮಂಡನೆ ಮಾಡಿದ್ರೆ ಏನಾಗಬಹುದು? ಯಾಕಂದ್ರೆ ಈಗ ಜಾರ್ಖಂಡ್ ಅಲ್ಲಿ ವಿಶ್ವಾಸ ಮಂಡಿಸೋದಕ್ಕೆ 41 ಶಾಸಕರ ಬೆಂಬಲ ಬೇಕು. ಈಗ ಇಂಡಿ ಮೈತ್ರಿಕೂಟದ ಸಂಖ್ಯಾಬಲ ನೋಡಿದ್ರೆ JMM ನಲ್ಲಿ 29, ಕಾಂಗ್ರೆಸ್ ನಲ್ಲಿ 17, CPIM ನಲ್ಲಿ 1 ಹಾಗೂ RJD ಯಲ್ಲಿ 1 ಶಾಸಕರಿದ್ದಾರೆ. ಸೊ ಒಟ್ಟು 48 ಶಾಸಕರಿದ್ದಾರೆ. ಮೆಜಾರಿಟಿಗೆ ಬೇಕಿರೋದು 41. ಇವರ ಬಳಿ 7 ಸಂಖ್ಯೆ ಜಾಸ್ತಿನೇ ಇದೆ. ಈ ಕಡೆ NDA ಮೈತ್ರಿಕೂಟ ಕಡೆ ನೋಡಿದ್ರೆ ಬಿಜೆಪಿ 26, AJSU 3, NCP 1 ಹಾಗೂ 2 ಪಕ್ಷೇತರ, ಒಟ್ಟು 32 ಸಂಖ್ಯಾಬಲ ಇದೆ. ಇದನ್ನ ನೋಡಿದ್ರೆ ಇಂಡಿ ಮೈತ್ರಿಕೂಟವೇ ಸರ್ಕಾರ ರಚಿಸೋದು ಫಿಕ್ಸ್. ಅಂದ್ರೆ ಕಹಾನಿ ಮೇ ಟ್ವಿಸ್ಟ್ ಅನ್ನುವ ಹಾಗೆ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಅವರು ಜಾರ್ಖಂಡ್ ರಾಜಕಾರಣದಲ್ಲಿ ಒಂದು ಟ್ವಿಸ್ಟ್ ಅಂಡ್ ಸಸ್ಪೆನ್ಸ್ ಅನ್ನ ಇಟ್ಟಿದ್ದಾರೆ. ಬಿಜೆಪಿ ಆಡಳಿತಕ್ಕೆ ಬರ್ಬೇಕಾದ್ರೆ 9 ಸೀಟ್ಗಳು ಬೇಕು. ಚಂಪೈ ಸೊರೇನ್ ರಾಜ್ಯಪಾಲರ ಹತ್ರ ಪ್ರಮಾಣ ವಚನಕ್ಕೆ ಕೇಳ್ಕೊಂಡಿದ್ದಾರೆ. ಆದ್ರೆ ರಾಜ್ಯಪಾಲರು ಇನ್ನು ಏನು ಹೇಳಲಿಲ್ಲ. ವಿಡಿಯೋ ಮೂಲಕ ನಮ್ಮ ಬಳಿ ಇಷ್ಟು ಶಾಸಕರ ಬೆಂಬಲ ಇದೆ, ಅಧಿಕಾರ ಸ್ವೀಕರಿಸ್ತೀವಿ ಅಂತ ಚಂಪೈ ಸೊರೇನ್ ರಾಜ್ಯಪಾಲರ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ರಾಜ್ಯಪಾಲರು ಆದಷ್ಟು ಬೇಗ ಹೇಳ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಇದಕ್ಕೆ 2 ಬಲವಾದ ಕಾರಣ ಇದೆ. ಒಂದು, ಅಲ್ಲಿ 13 ಶಾಸಕರು ನಾಪತ್ತೆ ಆಗಿದ್ದಾರೆ. ಇನ್ನೊಂದು, ಇಂಡಿ ಮೈತ್ರಿಕೂಟ ಒಡೆದು ಹೋಗಿದೆ. ಹಾಗೂ JMM ರಾಷ್ಟ್ರ ಅಧ್ಯಕ್ಷ ಶಿಬು ಸೊರೇನ್ ಇವರ ಕಡೆಯಿಂದ ಗವರ್ನರ್ಗೆ ಯಾವ ಪತ್ರಗಳು ಕೂಡ ಬಂದಿಲ್ಲ. ಈ ಕಡೆ ಹೇಮಂತ್ ಸೊರೇನ್ ನಾನು ಹೇಳಿದವರು ಸಿಎಂ ಆಗ್ಬೇಕು ಅಂತ ಎಲ್ಲಾ ಶಾಸಕರಿಗೆ ಒಂದು ಪತ್ರವನ್ನ ಕೂಡ ಬರೆದ್ರು. ಬಟ್ ಫೈನಲಿ ಚಂಪೈ ಸೊರೇನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಗೆ ಎಲ್ಲವೂ ಮುಗಿಲಿಲ್ಲ, ಆಟ ಶುರುವಾಗೋದು ಈಗ. ಚಂಪೈ ಸೊರೇನ್ ಇನ್ನು 10 ದಿನದಲ್ಲಿ ಬಹುಮತವನ್ನ ಸಾಬೀತು ಮಾಡಬೇಕು. ಅಂದ್ರೆ 41 ಶಾಸಕರು ಇವರ ಜೊತೆ ಇದ್ದಾರೆ ಅಂತ ಹೇಳ್ಬೇಕು. ಇಲ್ಲೇ ಇರೋದು ಅಸಲಿ ಆಟ. ಈಗಾಗಲೇ ಇಂಡಿ ಮೈತ್ರಿಕೂಟದ 13 ಶಾಸಕರು ಚಂಪೈ ಸೊರೇನ್ ಅವರ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತೆ. ಈ ಕಡೆ ಬಿಜೆಪಿ ಕೂಡ ಜಾರ್ಖಂಡ್ ನಲ್ಲಿ ಆಕ್ಟಿವ್ ಆಗಿದೆ. BL ಸಂತೋಷ್ ಇಮಿಡಿಯೇಟ್ ಆಗಿ ರಾಂಚಿ ಕಡೆಗೆ ಹೋಗಿ ಅಲ್ಲಿನ ಬಿಜೆಪಿ ನಾಯಕರ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು ಕೂಡ ಡೆಲ್ಲಿಯಲ್ಲೇ ಕೂತು ಎಲ್ಲವನ್ನ ನೋಡ್ತಾ ಇದ್ದಾರೆ. 10 ದಿನದಲ್ಲಿ ಬಿಜೆಪಿ ಇನ್ನೊಂದು ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದ್ರೂ ಆಶ್ಚರ್ಯ ಏನಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.